ಆದಿಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಭಕ್ತಿಯಿಂದ ಸ್ಮರಿಸಿ ಮಹಾನಗರದಲ್ಲಿ ಆಷಾಢ ಮಾಸ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನೇಶ್ವರ ಶ್ರೀ 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 ಜಗದ್ಗುರು ಸಾರ್ವಜನಿಕ ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಇಷ್ಟಲಿಂಗ ಮಹಾಪೂಜೆ ಧರ್ಮ ಜಾಗೃತಿಯ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಗ್ರಹಿಸಿರುವ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಪಾದ ಸನ್ನಿಧಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾರಂಭದಲ್ಲಿ ಮಾರ್ಗದರ್ಶಿ ಪೂಜ್ಯರಾಗಿರುವ ಪೂಜ್ಯ ಶಸ್ತ್ರಪ್ರತಿ ಸಿದ್ಧರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ, ಕಲ್ಬಾಲ ಮಠದ ಪೂಜ್ಯರಲ್ಲಿ, ಬೆಳ್ಳಾರಿ ಮಠದ ಪೂಜ್ಯರಲ್ಲಿ, ದೇವಾಪುರ ಮಠದ ಹಾಗೂ ಸಂಗೊಳ್ಳಿ ಮಠದ ಪೂಜ್ಯರಲ್ಲಿ ಭಕ್ತಿಯ ವಂದನೆಗಳನ್ನು ಸಮರ್ಪಿಸಿ ಸಮಾರಂಭದಲ್ಲಿ ಉಪಸ್ಥಿತಕ್ಕಂತಹ ಶ್ರೀ ದಯಾನಂದ ಅವರೇ, ಉಮಾಶೇಖರ್ ಅವರೇ, ಶ್ರೀಮತಿ ವಿಮುಕ್ತ ಅವರೇ ಹಾಗೂ ತುಮಕೂರಿನ ಸದಾಶಿವನವರೇ, ನಮ್ಮೂರಿನವರಾಗಿರ್ತಕ್ಕಂಥ ಉದ್ಯಮಿ ಯಾವ ನಾಗರಾಜ್ ಅವರೇ ಹಾಗೂ ಇಲ್ಲಿ ಸೇರ್ತಕ್ಕಂತಹ ತಾಯಿಯರೇ, ಇನ್ನೂ ಸ್ವಲ್ಪ ಹೇಳಬೇಕಾಗಿತ್ತು, ಸ್ವಲ್ಪ ಜನ ಕೂತ್ಕೊಂಡು ಏನೋ ತನಕ ಹೀಗೆ ನಿಲ್ಲಿಸ್ತಾ ಇದೆ. ಗಾಳಿ ಬೀಸಿದಾಗ ಜೋಳ ಕಾಳು ಹಾರಿ ಹೋಗ್ತಾವಂತೆ, ಗಟ್ಟಿ ಕಾಳು ಉಳಿತಾವಂತೆ. ಜೋಳ ಕಾಳು ಯಾವುವು, ಗಟ್ಟಿ ಕಾಳು ಯಾವುವು, ಇವೇ ತೀರ್ಮಾನ ಮಾಡ್ತಾ ಇದೆ. ಇನ್ನೂ ಎಷ್ಟೋ ಜೋಳ ಕಾಳು ಹಾಕ್ತಾನೆ ಇದ್ದಾರೆ. ಎಷ್ಟೋ ನಿರಾಶೆಗಳ ಮಧ್ಯೆ, ಎಷ್ಟೋ ಬೇಸರಗಳ ಮಧ್ಯೆ, ಎಷ್ಟೋ ವ್ಯಸನಗಳ ಮಧ್ಯೆ ಒಂದು ಅಪರೂಪದ ಸಮಾಧಾನದ ಸಂಗತಿ ಏನು ಅಂತ ಹೇಳಿದರೆ, ತುಂಬು ಜಂಜಡದಲ್ಲಿ ಸಾಂಸಾರಿಕ ಬದುಕನ್ನು ಸಾಗಿಸ್ತಾ ಇರ್ತಕ್ಕಂಥ ನಮ್ಮ ಬೆಂಗಳೂರಿನ ಜನತೆ ಸ್ವಲ್ಪ ಹೊತ್ತು ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ದೂರದರ್ಶನವನ್ನು ದೂರ ಇಟ್ಟು ದೂರವಾಣಿಯ ಬಾಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಅದನ್ನು ಸೈಲೆಂಟ್ ಆಗಿ ಮಾಡಿಕೊಂಡು ಒಂದು ಒಳ್ಳೆಯ ಮನಸ್ಸಿನಿಂದ ಜಗದ್ಗುರುವರ ಸಾನ್ನಿಧ್ಯದಲ್ಲಿ ನಾವು ಇರ್ತೀವಿ ಅಂತ ಹೇಳಿದರೆ ಇದಕ್ಕಿಂತ ಪುಣ್ಯದ ಕೆಲಸ ಮತ್ತೆ ಯಾವುದೂ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕೂತ್ಕೊಂಡಿರೋದ್ರಲ್ಲಿ ಎಷ್ಟು ಚಿಂತೆಗಳಿದ್ದಾವೆ ನಿಮಗೆ ಗೊತ್ತಲ್ಲ. ಎಳಿತಾ ಇರುತ್ತೆ, ಮನಸ್ಸು ಸೆಳಿತಾ ಇರುತ್ತೆ. ಮನೆ ಕಡೆ ನಿಂತೀವೇನೋ, ಬಸ್ ಸಿಗುತ್ತೋ ಇಲ್ಲೋ, ಸಿಕ್ಕರು ಇಳಿಸ್ತೋ ಇಲ್ಲೋ, ಇಳಿದ ಮನೆಗೆ ಜಾಗ ಬೀಳ್ತೀನೋ ಏನೋ, ಈ ಎಲ್ಲ ಚಿಂತೆಗಳ ಮಧ್ಯೆಯೂ ಕೂಡ ಸಂಸಾರದ ಸಂತೆ ಇದ್ದೇ ಇರುತ್ತೆ. ಅದರ ಪಾಡಿಗೆ ಅದು ಇರಲಿ. ಮೊದಲು ಒಬ್ಬ ಮಹಾ ತಪಸ್ಸುಗಳು ನಮ್ಮ ಮುಂದೆ ಬಂದಿದ್ದಾರೆ ಅಂತಂದರೆ ಕಣ್ಣು ಮುಚ್ಚಿ ಅವ್ರ ಮುಂದೆ ಭಕ್ತಿಯಿಂದ ಕೂತ್ಕೊಳ್ಳೋಣ ಅನ್ನುವಂಥ ಮನಸ್ಸು ಮಾಡಿಬಿಟ್ರೆ ಅದಕ್ಕಿಂತ ಸಾರ್ಥಕ ಬದುಕು ಮತ್ತೆ ಅವರು ಅವ್ರು ಎದ್ದು ಹೋಗೋದಕ್ಕೆ ಈ ಭಾಗ್ಯ ಇಲ್ಲ. ಅವ್ರಿಗೆ ಕೂತ್ಕೊಂಡು ನೋಡಿ ಅವ್ರ ಹಿರಿಯರು ಬಂದರೆ ಅವ್ರ ಕಾರ್ಯಕ್ರಮ ಇರ್ತಾವೆ, ಅವ್ರು ಹೋಗ್ಲೇಬೇಕು, ಹೋಗ್ತಾರೆ. ಅವ್ರು ಹಿಂದೆ ಇವರು ಹೋಗ್ತಾರೆ, ಇವ್ರಿಗೆ ಯಾವ ಕಾರ್ಯಕ್ರಮ ಇರುತ್ತೆ? ಇವ್ರು ಯಾರು ಕಾಯ್ಕೊಂಡು ಕೂತ್ಕೊಂಡಿರ್ತಾರ? ಅವ್ರಿಗೆ ದೊಡ್ಡವರು ನಮ್ಮ ಥರ 100 ಕಾರ್ಯಕ್ರಮ ಇರ್ತಾವೆ, ಎಲ್ಲರೂ ಅವ್ರು ಭೇಟಿ ಮಾಡಬೇಕು, ಅವ್ರು ಹೋಗಲೇಬೇಕು. ಅವ್ರು ಹೋಗ್ತಾರೆ. ಬಂದಿದ್ದೀರಿ ಸಂತೋಷ ಅಂತ ಅವ್ರು ಬೀಳ್ಕೊಟ್ಟು ಇವರು ಒಂದು ಕಾರ್ಯಕ್ರಮ ಸ್ವಲ್ಪ ಏಕಾಗ್ರತೆಯಿಂದ ಕೂತ್ಕೊಂಡಿದ್ದು ಇವ್ರದಿನ ಗಂಟೆ ಹೋಗ್ತಾ ಇತ್ತು. ಹೇಳ್ಬೇಕು ಅವ್ರ ಮುಂದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ? ನಾವು ಒಂದು ವಿಶ್ವ ಧರ್ಮದ ಅನುಯಾಯಿಗಳಾಗಿದ್ದೇವೆ. ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ, ಎಷ್ಟೋ ನಮ್ಮ ಹಿರಿಯರು ಮಾಡಿದಂತಹ ಪುಣ್ಯದ ಫಲವಾಗಿ, ನಮ್ಮ 100 ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಕರ್ಮದ ಫಲವಾಗಿ ನಾವೆಲ್ಲರೂ ಕೂಡ ಇವತ್ತು ಭಾರತ ದೇಶದಲ್ಲಿ, ಅದು ಹಿಂದೂ ಧರ್ಮದಲ್ಲಿ, ಅದು ವೀರಶೈವ ಧರ್ಮದಲ್ಲಿ ಹುಟ್ಟಿ ಬಂದಿದ್ದೇವೆ. ಅದು ನಮ್ಮ ಪುಣ್ಯ. ಯಾಕೆ ಬಹಳ ಜನ ವೀರಶೈವ ಧರ್ಮದ ಬಗ್ಗೆ ಹೇಳುವಾಗ ಹೇಳ್ತಾರೆ ಇದೊಂದು ಶತಶತಮಾನ ಧರ್ಮ. ಖಂಡಿತವಾಗಿ ಸುಳ್ಳು. ವೀರಶೈವ ಧರ್ಮ ಶತಶತಮಾನ ಧರ್ಮ ಅಲ್ಲ. ವೀರಶೈವ ಧರ್ಮ ಯುಗಾಂತರದ ಧರ್ಮ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳೋದು.
ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮದಲ್ಲಿ ಜನಿಸುವಂತ ನಾವು ಒಬ್ಬ ಶುದ್ಧ ವೀರೇಶ್ವರರಾಗಿ ನಮ್ಮ ನಡೆಯನ್ನ, ನಮ್ಮ ನುಡಿಯನ್ನ, ನಮ್ಮ ಆಚಾರವನ್ನ, ನಮ್ಮ ವಿಚಾರವನ್ನ ಕಾಪಾಡಿಕೊಂಡು ಬಂದಾಗ ಮಾತ್ರ ನಾವು ವೀರೇಶ್ವರಾಗ್ತೇವೆ ಹೊರತು ತಂದೆ ತಾಯಿ ವೀರೇಶ್ವರ ಮಕ್ಕಳಿಗೆ ನಾವು ಯಾರು ವೀರೇಶ್ವರಾಗಲಿಕ್ಕೆ ಸಾಧ್ಯ ಇಲ್ಲ. ರೇಣುಕಾದಿ ಆಚಾರ್ಯರು ಮಾಡಿದಂಥ ಬಹುದೊಡ್ಡ ಕ್ರಾಂತಿ ಯಾವುದು? ಇವತ್ತಿನ ಎಷ್ಟೋ ಜನರ ಭ್ರಮೆ ವೀರಶೈವ ಧರ್ಮ, ಇದು ಕನ್ನಡ ಧರ್ಮ, ಕರ್ನಾಟಕ ಧರ್ಮ, ಅದು ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ಅಭಿಮಾನದಿಂದ ಹೇಳುವಂಥ ಮಾತು ಹೊರತು ಧರ್ಮದ ಬಗ್ಗೆ ಅಭಿಮಾನದ ಮಾತಲ್ಲ. ಅದು ಇದು ಕನ್ನಡ ಧರ್ಮ, ಕರ್ನಾಟಕ ಧರ್ಮ ಅಲ್ಲ. ಇವತ್ತಿನ ಇಷ್ಟಲಿಂಗ ಸಮಾರಂಭ ಜನಜಾಗೃತಿಯ ಸಾನ್ನಿಧ್ಯವನ್ನು ನೀಡುತ್ತಾ ನಮ್ಮ ರಂಭಾಪುರಿ ಜಗದ್ಗುರುಗಳ ಪಾದಗಳನ್ನು ನಮಸ್ಕರಿಸುತ್ತಾ ಹಾಗೂ ಯುವಕರ ಸ್ಫೂರ್ತಿ ಅಂದರೆ ತಪ್ಪಾದ್ದು ನಮ್ಮ ನೆಚ್ಚಿನ ನಾಯಕರು BJP ರಾಜ್ಯಾಧ್ಯಕ್ಷರಾದ ವಿಜಯ್ ಅವರೇ ಹಾಗೂ ನಮ್ಮ ಬೀದರ್ನ MLA ಸಾಹೇಬ್ರೆ ಹಾಗೂ ಸಚಿವ ಸಾಹೇಬ್ರೆ, ಇನ್ನುಳಿದ ಗಣ್ಯರೇ, ವೇದಿಕೆ ಬಿಟ್ಟಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರ ಅಣ್ಣ ತಮ್ಮಿದ್ದಾರೆ. ನಮಗೆಲ್ಲ ಗೊತ್ತಿದೆ, ನಮ್ಮದು ಒಂದು ದೊಡ್ಡ ಸಮಾಜ. ಆ ದೊಡ್ಡ ಸಮಾಜದಲ್ಲಿ ನಾವೆಲ್ಲರೂ ಇವತ್ತು ಭಾಗವಹಿಸಿ ರಂಭಾಪುರಿ ಜಗದ್ಗುರು ಮುಂದೆ ನಾವೆಲ್ಲ ಅವರ ಆಶೀರ್ವಾದ ಪಡೆಯಲು ಬಂದಿದ್ದೀವಿ ಅಂದರೆ ಇದು ನಿಜಕ್ಕೂ ನಮಗೆಲ್ಲ ಗೊತ್ತಿದೆ. ಮುಂಜಾನೆ ತಕ್ಷಣ ನಾವು ಲಿಂಗ ಪೂಜೆ ಮಾಡ್ತೀವಿ. ಆ ಲಿಂಗ ಕೈಯಲ್ಲಿದ್ದಾಗ ಅದ್ರ ಮೇಲೆ ಅಭಿಷೇಕ ಹೂವು ಹಾಕಿದಾಗ ಮೈಯಲ್ಲಿ ಏನೋ ಒಂಥರ ರೋಮಾಂಚನ, ಒಂಥರ ನಮಗೆಲ್ಲ ಒಂಥರ ಏನೋ ಖುಷಿ ಆಗುತ್ತೆ. ಹಾಗೆ ನಮಗೆಲ್ಲ ಗೊತ್ತಿದೆ, ಒಬ್ಬ ಯುವಕ ಕಾರಲ್ಲಿ ಹೋಗ್ತಾ ಇದ್ದಂತೆ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಹುಲಿಗೆ, ಟೈಗರ್ಗೆ ಕಾಲು ಕೈ ಕಟ್ಟಾಕಿರ್ತಾರೆ. ಕಾಲು ಕೈ ಕಟ್ಟಾಕಿದಾಗ ಆ ವ್ಯಕ್ತಿ ನೋಡ್ತಾನೆ, ಅಯ್ಯೋ ಕಾಲು ಕೈ ಕಟ್ಟಾಕಿದ್ದಾರೆ, ಏನು ಮಾಡೋದು ಅಂತೇಳಿ. ಎಲ್ಲೇ ಒಂದು ಕಡೆ ಭಯ, ಬಿಚ್ಚಿದ್ರೆ ಆ ಹುಲಿ ಕಚ್ಚುತ್ತೆ. ಬಟ್ ಆ ಹುಲಿ ಹೇಳುತ್ತೆ, ಇಲ್ಲ ನನಗೆ ಬಿಚ್ಚು, ನಾನು ಕಚ್ಚಲ್ಲ, ನೀನು ನನಗೆ ಸಹಾಯ ಮಾಡ್ತಾ ಇದೀಯ, ನಾನು ನಿನಗೆ ಕಚ್ಚಲ್ಲ ಅಂತ ಹೇಳುತ್ತೆ. ಆ ಹುಲಿ ಮಾತು ಕೇಳಿ ಆ ವ್ಯಕ್ತಿ ಆ ಹುಲಿ ಕಾಲು ಕೈನ ಬಿಚ್ತಾನೆ. ಬಿಚ್ಚಿದಾಗ ಆ ವ್ಯಕ್ತಿ ಹೋಗ್ತಾನೆ. ವ್ಯಕ್ತಿ ಹೋದಾಗ ಮತ್ತೆ ಒಂದು 15 ಬಿಟ್ಟು ಅದೇ ರೋಡಲ್ಲಿ ಹೋಗ್ತಿರ್ತಾನೆ. ಅದೇ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಹುಲಿ ಅವ ಮೇಲೆ ಹೆದರುತ್ತೆ. ಆ ಹುಲಿ ಆಗಿದ್ದಾಗ ಆ ಎಪ್ಪ ಹೇಳ್ತಾನೆ, ಅಲ್ಲಪ್ಪ 15 ದಿನ ಮುಂಚೆ ನೀನು ಕಷ್ಟದಲ್ಲಿದ್ದಿ, ನೀನು ತೊಂದರೆದಲ್ಲಿದ್ದಿ, ನಾನು ನಿನಗೆ ಕಾಲು ಕೈಯನ್ನು ಬಿಚ್ಚಿ ನಾನು ಇವತ್ತು ಹೇಳಿದೆ, ನೀನು ನನಗೆ ಹೇಳಿದೆ ನಾನು ಕಚ್ಚಲ್ಲ, ನಾನು ನಿನಗೆ ತಿನ್ನಲ್ಲ, ನಿನಗೆ ಋಣವಾಗಿರ್ತೀನಿ ಅಂತೇಳಿ ಇವತ್ತೇ ನನ್ನ ಹೆದರ್ತೀನಿ ಅಂತೇಳಿ. ಆ ಪ್ರಾಣಿ ಹೇಳುತ್ತೆ, ನನಗೆ ಹೊಟ್ಟೆ ಹಸ್ತಿದೆ, ನಾನು ತಿನ್ನಲೇಬೇಕು. ಆಯ್ತು, ಇಬ್ಬರು ಸೇರಿ ನ್ಯಾಯ ಮಾಡೋಣ ಅಂತೇಳಿ ಹೋಗ್ತಾ ಇರ್ತಾರೆ ಕಾರಲ್ಲಿ. ಮೊದಲು ಒಂಟಿ ಸಿಗುತ್ತೆ. ಆ ಒಂಟಿ ಸಿಕ್ಕಾಗ ಹುಲಿ ಹೇಳುತ್ತೆ, ನೋಡಿ ನಾನು ಹೊಟ್ಟೆ ಹಸ್ತಿದೆ, ಈ ಮನುಷ್ಯ ನನ್ನ ಜಾಗದಲ್ಲಿ ಹೋಗ್ತಾರೆ, ನಾನು ತಿನ್ನಬೇಕು. ಆ ಮನುಷ್ಯ ಹೇಳ್ತಾನೆ, ಹೌದು ನಾನು ಕಷ್ಟದಲ್ಲಿದ್ದ, ತೊಂದರೆದಲ್ಲಿದ್ದ, ನಾನು ಅವ್ನಿಗೆ ಹೆಲ್ಪ್ ಮಾಡಿದ್ದೀನಿ. ಅವಾಗ ಅದು ಹೇಳ್ತು ನಾನು ನಿಮ್ಗೆ ತಿನ್ನಲ್ಲಪ್ಪ ಅಂತೇಳಿ. ಅವಾಗ ಒಂಟೆ ಹೇಳ್ತಾರೆ, ಇಲ್ಲ ಮನುಷ್ಯ ಕೆಟ್ಟವನು, ಮನುಷ್ಯ ನನ್ನ ಮೇಲೆ ಭಾರ ಆಗ್ತಾನೆ, ಆಮೇಲೆ ನನ್ನ ಕಡೆ ತಿಂತಾನೆ, ಹಾಗಾಗಿ ನೀವು ಅವ್ನು ತಿಂದರೆ ಸರಿ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಹೋಗ್ತಾರೆ, ಒಂದು ಕತ್ತಿ ಸಿಗುತ್ತೆ. ಕತ್ತಿಗೂ ಸೇಮ್ ಹೇಳ್ತಾರೆ, ನೋಡಿ ಸ್ವಾಮೀಜಿ ನನಗೆ ಈ ಥರ ಹುಲಿ ಹೇಳುತ್ತೆ, ನನಗೆ ಇವನು ತಿನ್ನಬೇಕು, ಏನು ಮಾಡೋದು ಅಂತೇಳಿ. ಕತ್ತಿ ಹೇಳುತ್ತೆ, ಹೌದು ಮನುಷ್ಯ ತುಂಬ ನಾನು ದೂಸೋತಾನೆ, ತುಂಬ ಭಾರ ಆಗ್ತಾನೆ, ತುಂಬ ನೋವು ಕೊಡ್ತಾನೆ, ಅವನು ತಿನ್ನದೆ ಸರಿ ಅಂತ ಹೇಳ್ತಾನೆ. ಆಯಿತು, 3ನೇ ಕೇಳೋದಂತ ಮುಂದೆ ಹೋಗ್ತಿರ್ತಾರೆ. ಈ ಥರ ಜಗದ್ಗುರುಗಳು ಇರ್ತಾರೆ. ಜಗದ್ಗುರುಗಳು ಇಬ್ಬರು ಹೇಳ್ತಾರೆ, ನೋಡಿ ಏನು ಮಾಡೋದು? ಸ್ವಾಮೀಜಿಯವರು ಹೇಳ್ತಾರೆ, ನೀವು ನನಗೆ ಫಸ್ಟ್ ಹೆಂಗಿದ್ರಿ ಅದು ಮಾಡಿ ತೋರಿಸಿ ನನಗೆ ಗೊತ್ತಾಗುತ್ತೆ ಅಂತೇಳಿ. ನೀವು ಯಾವ ಥರ ಇದ್ರಿ ನನಗೆ ಗೊತ್ತಾಗ್ತಲ್ಲ, ನೀನು ಹೇಳೋದು ಅರ್ಥ ಆಗ್ತಾ ಇಲ್ಲ, ನೀನು ಹುಲಿ ಹೇಳೋದು ಅರ್ಥ ಆಗ್ತಾಯಿಲ್ಲ, ಮನುಷ್ಯ ಹೇಳೋದು ಅರ್ಥ ಆಗ್ತಾ ಇಲ್ಲ, ನೀನು ಮುಂಚೆ ಹೆಂಗಿದ್ರೆ ಅಲ್ಲಿ ಮಾಡಿರ್ತಾರೆ.
ಆಯ್ತು ಅಂತೇಳಿ ಆ ಮನುಷ್ಯ ಏನು ಮಾಡ್ತಾನೆ, ಆ ಹುಲಿನ ಕಾಲು ಕೈನ ಕಟ್ಟಾಕ್ತಾನೆ. ಆ ಕಟ್ಟಾಕ್ದಾಗ ಸ್ವಾಮೀಜಿ ಹೇಳ್ತಾರೆ, ನೀವು ಇಲ್ಲಿಂದ ಹೋಗಪ್ಪ ಅಂತ ಹೇಳ್ತಾರೆ. ಹಾಗೆ ನಮ್ಗೆ ಎಷ್ಟೇ ಕಷ್ಟ ಸುಖ ಬಂದಾಗೂ, ನಮಗೆ ಸಮಸ್ಯೆ ಅಂತ ಬಂದಾಗ ನಾವು ಹೋಗೋದು ಗುರುಗಳ ಹತ್ರ, ಜಗದ್ಗುರುಗಳ ಹತ್ರ. ನಾವು ಸ್ವಾಮೀಜಿ ಈ ಥರ ತೊಂದರೆ ಇದೆ, ಈ ಥರ ಸಮಸ್ಯೆ ಇದೆ ಅಂದಾಗ ನಮಗೆ ಪರಿಹಾರ ಅಂತ ಮಾಡಿಕೊಡೋದು ಯಾರಂದ್ರೆ ಈ ಥರ ಜಗದ್ಗುರು ಅಂತ ಹೇಳಿದ್ರೆ ತಪ್ಪಾಗಲಿ ಬೇಡಿಕೆ ಅಂತ. ಹಾಗಾಗಿ ನಾವು ಜೀವನದಲ್ಲಿ ಎಷ್ಟೇ ದೊಡ್ಡವರಾಗಲಿ ಸಮಾಜವನ್ನು ತಗೊಳ್ಳೋಣ, ಸಮಾಜನ ಬೆಳೆಸೋಣ. ಸಮಾಜದಲ್ಲಿ ಈ ಸಮಾಜದಲ್ಲಿ ಹುಟ್ಟಿದವರು ಒಂದು ಗ್ರೇಟ್ ಅಂತ ಹೇಳಿದ್ರೆ ತಪ್ಪಾಗೋದು. ಹಾಗೆ ನಮ್ಮ ತಂದೆ ತಾಯಿಗಳು ತುಂಬ ಪ್ರೀತಿಯಿಂದ ನೋಡೋಣ. ಇವತ್ತು ನಾವು ಏನೇ ಬೆಳಿಬೋದು, ಏನೇ ಮಾಡ್ಬೋದು, ತಂದೆ ತಾಯಿ ಯಾರು ಪೂಜಿಸ್ತೀವಿ ಅವ್ರ ಜೀವನದಲ್ಲಿ ಬೆಳೀತೀವಿ ಅಂತ ಹೇಳಕ್ಕೆ ಒಂದು ಹೇಳ್ತೀನಿ. ಹಾಗಾಗಿ ಈ ಒಂದು ಗುರುಗಳ ಮುಂದೆ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳಿಗೆ ಇನ್ನೊಂದು ಸರಿ ಪಾದಕಗಳನ್ನು ನಮಸ್ಕರಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರ ಮನ ಮುಟ್ಟುವಂತಹ ಮಾತುಗಳನ್ನಾಡಿದ DS ಸ್ನ್ಯಾಕ್ಸ್ನ ಮಾಲೀಕರಾದಂಥ ಶ್ರೀ